ನಿಂತು ಸಾಕು ನೀವು. ಯಾವಾಗ ಗೊತ್ತಾಯ್ತರಮ್ಮ ಇದು ನಿಮ್ಗೆ ಈ ಘಟನೆ ನಡೆದು ಯಾವಾಗ ಗೊತ್ತಾಯ್ತು? ನನಗೆ ಈ ಘಟನೆ ಗುರುವಾರ ಸರ್, ನನಗೆ ಸಾಯಂಕಾಲ ನನಗೆ 6 ಗಂಟೆಗೆ ಗೊತ್ತಾಯ್ತು ಸರ್. ನನಗೆ ಯಾವತ್ತು? ಗುರುವಾರ ಸಾಯಂಕಾಲ 6 ಗಂಟೆಗೆ ಸರ್ ನನಗೆ ಗೊತ್ತಾಗಿರೋದು. ಅಲ್ಲಿವರೆಗೂ ನನಗೆ ಏನು ಗೊತ್ತಿರಲಿಲ್ಲ ಸರ್. ಯಾರು ಫೋನ್ ಮಾಡಿದ್ರು? ಫೋನ್ ಮಾಡಿದ್ರು ಸರ್, ನಮ್ಮ ಪರಿಚಯದವರೇ. ಮೇಡಮ್ ನೀವೆಲ್ಲಿದ್ದೀರಾ ಅಂತಂದ್ರೆ, ಸರ್ ನಮ್ಮ ಮನೆಯಲ್ಲೇ ಇದ್ದೀನಿ. ಮೇಡಮ್ ನ್ಯೂಸ್ ಏನಾದರೂ ನೋಡಿದ್ರಾ ಅಂತಂದ್ರೆ, ಇಲ್ಲ ಸರ್ ನನಗೇನು ಗೊತ್ತಿಲ್ಲ ಅಂತಂದೆ. ಸ್ವಲ್ಪ ಟಿ ವಿ ಆನ್ ಮಾಡಿ ನೋಡಿ ಅಂತ. ಯಾಕೆ ಏನಾಯಿತು ಅಂತ ಕೇಳಿದೆ ನಾನು. ಇಲ್ಲ ಸ್ವಲ್ಪ ಏನೋ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಫಯಾಜಂದು, ನೋಡಿ ಮೇಡಮ್ ಟಿ ವಿ ಆನ್ ಮಾಡಿ ಅಂತಂದರೆ, ನನಗೆ ಫಯಾಜನ್ಗೆ ಏನಾಯಿತು ಏನೋ ಅಂತ ನನಗೆ ಕೈಯೆಲ್ಲ ವೈಬ್ರೇಷನ್ ಆಗ್ತಾ ಇತ್ತು. ನಂಗೆ ಟಿ ವಿ ರಿಮೋಟ್ ಕೂಡ ಸಿಗಲಿಲ್ಲ. ಮತ್ತೆ ಪಕ್ಕದ ಮನೆಗೆ ಹೋದೆ ನಾನು. ನೋಡಿ ಏನೋ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಏನೂ ಗೊತ್ತಿಲ್ಲ ಅಂತ ನೋಡಿ ಟಿ ವಿ ಆನ್ ಮಾಡಿದ ಅಷ್ಟರಲ್ಲಿ ಫಯಾಜ್ ನೇಹಾಳ ಕೊಲೆ ಮಾಡಿದಾನೆ ಅಂತ ಬಂತು ಸರ್. ಅವಾಗ ಅಯ್ಯೋ ಅಂತ ನಾನು ಅಲ್ಲಿ ಮನೆಯಲ್ಲಿ ಕುಸಿದು ಬಿದ್ದುಬಿಟ್ಟೆ. ನಿಂತು ಸಾಕು ನೀವು. ಯಾವಾಗ ಗೊತ್ತಾಯ್ತರಮ್ಮ ಇದು ನಿಮ್ಗೆ ಈ ಘಟನೆ ನಡೆದು ಯಾವಾಗ ಗೊತ್ತಾಯ್ತು? ನನಗೆ ಈ ಘಟನೆ ಗುರುವಾರ ಸರ್, ನನಗೆ ಸಾಯಂಕಾಲ ನನಗೆ 6 ಗಂಟೆಗೆ ಗೊತ್ತಾಯ್ತು ಸರ್. ನನಗೆ ಯಾವತ್ತು? ಗುರುವಾರ ಸಾಯಂಕಾಲ 6 ಗಂಟೆಗೆ ಸರ್ ನನಗೆ ಗೊತ್ತಾಗಿರೋದು. ಅಲ್ಲಿವರೆಗೂ ನನಗೆ ಏನು ಗೊತ್ತಿರಲಿಲ್ಲ ಸರ್. ಯಾರು ಫೋನ್ ಮಾಡಿದ್ರು? ಫೋನ್ ಮಾಡಿದ್ರು ಸರ್, ನಮ್ಮ ಪರಿಚಯದವರೇ. ಮೇಡಮ್ ನೀವೆಲ್ಲಿದ್ದೀರಾ ಅಂತಂದ್ರೆ, ಸರ್ ನಮ್ಮ ಮನೆಯಲ್ಲೇ ಇದ್ದೀನಿ. ಮೇಡಮ್ ನ್ಯೂಸ್ ಏನಾದರೂ ನೋಡಿದ್ರಾ ಅಂತಂದ್ರೆ, ಇಲ್ಲ ಸರ್ ನನಗೇನು ಗೊತ್ತಿಲ್ಲ ಅಂತಂದೆ. ಸ್ವಲ್ಪ ಟಿ ವಿ ಆನ್ ಮಾಡಿ ನೋಡಿ ಅಂತ. ಯಾಕೆ ಏನಾಯಿತು ಅಂತ ಕೇಳಿದೆ ನಾನು. ಇಲ್ಲ ಸ್ವಲ್ಪ ಏನೋ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಫಯಾಜಂದು, ನೋಡಿ ಮೇಡಮ್ ಟಿ ವಿ ಆನ್ ಮಾಡಿ ಅಂತಂದರೆ, ನನಗೆ ಫಯಾಜನ್ಗೆ ಏನಾಯಿತು ಏನೋ ಅಂತ ನನಗೆ ಕೈಯೆಲ್ಲ ವೈಬ್ರೇಷನ್ ಆಗ್ತಾ ಇತ್ತು. ನಂಗೆ ಟಿ ವಿ ರಿಮೋಟ್ ಕೂಡ ಸಿಗಲಿಲ್ಲ. ಮತ್ತೆ ಪಕ್ಕದ ಮನೆಗೆ ಹೋದೆ ನಾನು. ನೋಡಿ ಏನೋ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಏನೂ ಗೊತ್ತಿಲ್ಲ ಅಂತ ನೋಡಿ ಟಿ ವಿ ಆನ್ ಮಾಡಿದ ಅಷ್ಟರಲ್ಲಿ ಫಯಾಜ್ ನೇಹಾಳ ಕೊಲೆ ಮಾಡಿದಾನೆ ಅಂತ ಬಂತು ಸರ್. ಅವಾಗ ಅಯ್ಯೋ ಅಂತ ನಾನು ಅಲ್ಲಿ ಮನೆಯಲ್ಲಿ ಕುಸಿದು ಬಿದ್ದುಬಿಟ್ಟೆ. ನಿಂತು ಸಾಕು ನೀವು. ಯಾವಾಗ ಗೊತ್ತಾಯ್ತರಮ್ಮ ಇದು ನಿಮ್ಗೆ ಈ ಘಟನೆ ನಡೆದು ಯಾವಾಗ ಗೊತ್ತಾಯ್ತು? ನನಗೆ ಈ ಘಟನೆ ಗುರುವಾರ ಸರ್, ನನಗೆ ಸಾಯಂಕಾಲ ನನಗೆ 6 ಗಂಟೆಗೆ ಗೊತ್ತಾಯ್ತು ಸರ್. ನನಗೆ ಯಾವತ್ತು? ಗುರುವಾರ ಸಾಯಂಕಾಲ 6 ಗಂಟೆಗೆ ಸರ್ ನನಗೆ ಗೊತ್ತಾಗಿರೋದು. ಅಲ್ಲಿವರೆಗೂ ನನಗೆ ಏನು ಗೊತ್ತಿರಲಿಲ್ಲ ಸರ್. ಯಾರು ಫೋನ್ ಮಾಡಿದ್ರು? ಫೋನ್ ಮಾಡಿದ್ರು ಸರ್, ನಮ್ಮ ಪರಿಚಯದವರೇ. ಮೇಡಮ್ ನೀವೆಲ್ಲಿದ್ದೀರಾ ಅಂತಂದ್ರೆ, ಸರ್ ನಮ್ಮ ಮನೆಯಲ್ಲೇ ಇದ್ದೀನಿ. ಮೇಡಮ್ ನ್ಯೂಸ್ ಏನಾದರೂ ನೋಡಿದ್ರಾ ಅಂತಂದ್ರೆ, ಇಲ್ಲ ಸರ್ ನನಗೇನು ಗೊತ್ತಿಲ್ಲ ಅಂತಂದೆ. ಸ್ವಲ್ಪ ಟಿ ವಿ ಆನ್ ಮಾಡಿ ನೋಡಿ ಅಂತ. ಯಾಕೆ ಏನಾಯಿತು ಅಂತ ಕೇಳಿದೆ ನಾನು. ಇಲ್ಲ ಸ್ವಲ್ಪ ಏನೋ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಫಯಾಜಂದು, ನೋಡಿ ಮೇಡಮ್ ಟಿ ವಿ ಆನ್ ಮಾಡಿ ಅಂತಂದರೆ, ನನಗೆ ಫಯಾಜನ್ಗೆ ಏನಾಯಿತು ಏನೋ ಅಂತ ನನಗೆ ಕೈಯೆಲ್ಲ ವೈಬ್ರೇಷನ್ ಆಗ್ತಾ ಇತ್ತು. ನಂಗೆ ಟಿ ವಿ ರಿಮೋಟ್ ಕೂಡ ಸಿಗಲಿಲ್ಲ. ಮತ್ತೆ ಪಕ್ಕದ ಮನೆಗೆ ಹೋದೆ ನಾನು. ನೋಡಿ ಏನೋ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಏನೂ ಗೊತ್ತಿಲ್ಲ ಅಂತ ನೋಡಿ ಟಿ ವಿ ಆನ್ ಮಾಡಿದ ಅಷ್ಟರಲ್ಲಿ ಫಯಾಜ್ ನೇಹಾಳ ಕೊಲೆ ಮಾಡಿದಾನೆ ಅಂತ ಬಂತು ಸರ್. ಅವಾಗ ಅಯ್ಯೋ ಅಂತ ನಾನು ಅಲ್ಲಿ ಮನೆಯಲ್ಲಿ ಕುಸಿದು ಬಿದ್ದುಬಿಟ್ಟೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.